ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫ್ಯಾಕ್ಟ್ಸ್ ಚಾನಲ್. ನೀವು ಎಂದಾದರೂ ಯೋಚಿಸಿದ್ದೀರಾ, ನಮ್ಮ ಹುಬ್ಬುಗಳ ಕೆಲಸ ಏನು? ನಾವು ಪದೇ ಪದೇ ಕಣ್ಣುಗಳನ್ನು ಏಕೆ ಮಿಟುಕಿಸುತ್ತೇವೆ? ನಮ್ಮ ಹಲ್ಲುಗಳು ಎಷ್ಟು ಶಕ್ತಿಯುತವಾಗಿರುತ್ತದೆ? ನಮ್ಮ ಕಣ್ಣಿನಂತೆಯೇ ಮೊಬೈಲನ್ನು ರೂಪಿಸಿದ್ದಾರೆ. ಇಂತಹ ಆಸಕ್ತಿದಾಯಕ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ದೇಹದಲ್ಲಿ ಇರುವ ಒಂದೊಂದು ಭಾಗವು ಒಂದೊಂದು ಕೆಲಸವನ್ನು ಮಾಡುತ್ತದೆ. ನಾವು ಕೆಲಸ ಮಾಡುವಾಗ ನಮ್ಮ ದೇಹವು ದೇಹದಲ್ಲಿರುವ ಕಲ್ಮಶ ವಸ್ತುಗಳನ್ನು ಬೆವರಿನ ಮೂಲಕ ಹೊರಹಾಕುತ್ತದೆ. ಬೆವರು ಕಣ್ಣಿನೊಳಗೆ ಹೋಗದಂತೆ ಅದರಲ್ಲಿರುವ ಕಲ್ಮಶ ವಸ್ತುಗಳು ಕಾರಣದಿಂದ ನಮ್ಮ ಕಣ್ಣುಗಳು ಒಂದು ಕ್ಷಣ ಮಂಜಾಗುತ್ತವೆ. ಆ ಬೆವರು ನಮ್ಮ ಕಣ್ಣಿನೊಳಗೆ ಹೋಗದಂತೆ ಹುಬ್ಬುಗಳು ನಮ್ಮ ಕಣ್ಣುಗಳನ್ನು ರಕ್ಷಣೆ ಮಾಡುತ್ತದೆ. ನಮ್ಮ ಕಾರ್ ಗ್ಲಾಸ್, ಧೂಳು ಹಾಗೂ ಇತರೆ ವಸ್ತುಗಳನ್ನು ತೆಗೆಯಲು ವೈಫರ್ ಹೇಗೆ ಸಹಾಯ ಮಾಡುತ್ತದೆಯೇ, ಅದೇ ರೀತಿ ನಮ್ಮ ಕಣ್ಣಿನಲ್ಲಿ ಗಾಳಿಯ ಮುಖಾಂತರ ಸೂಕ್ಷ್ಮಾತಿ ಸೂಕ್ಷ್ಮ ಧೂಳಿನ ಕಣಗಳು ಬಿದ್ದಾಗ ನಮ್ಮ ಕಣ್ಣುಗಳನ್ನು ಮಿಟುಕಿಸಿದಾಗ ಅದು ಕಣ್ಣಿನ ಸೈಡ್ಗೆ ಬರುತ್ತದೆ. ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ, ನಮ್ಮ ಕಣ್ಣಿನಲ್ಲಿ ಧೂಳಿನ ಕಣಗಳು ತೆಗೆಯುವ ಕೆಲಸವನ್ನು ನಾವು ಕಣ್ಣು ಮಿಟುಕಿಸುವಾಗ ಮಾಡುತ್ತದೆ. ನಾಸಿಕ ರೋಮ. ನಾಸಿಕ ಎಂದರೆ ಮೂಗು ಎಂದರ್ಥ. ರೋಮ ಎಂದರೆ ಕೂದಲು. ನಮ್ಮ ಮೂಗಿನೊಳಗೆ ಇರುವ ಕೂದಲುಗಳು ಗಾಳಿಯನ್ನು ಫಿಲ್ಟರ್ ಮಾಡುತ್ತದೆ. ಅಂದರೆ ನಾವು ಉಸಿರಾಡುವಾಗ ಗಾಳಿಯಲ್ಲಿ ಧೂಳಿನ ಕಣಗಳ ಮುಖಾಂತರ ಶ್ವಾಸಕೋಶಕ್ಕೆ ಹೋಗುತ್ತದೆ. ನಾಸಿಕ ರೋಮಗಳು ಧೂಳಿನ ಕಣಗಳನ್ನು ತಮ್ಮಲ್ಲಿ ಹಿಡಿದಿಟ್ಟುಕೊಂಡು ಶುದ್ಧವಾದ ಗಾಳಿಯನ್ನು ಮಾತ್ರ ನಮ್ಮ ಶ್ವಾಸಕೋಶಕ್ಕೆ ಕಳುಹಿಸುತ್ತದೆ. ನಮ್ಮ ಹಲ್ಲುಗಳು ಎಷ್ಟು ಶಕ್ತಿಯುತವಾಗಿರುತ್ತವೆ ನಿಮಗೆ ಗೊತ್ತಾ? ಹಲ್ಲುಗಳಲ್ಲಿ 2 ವಿಧ: ಹಾಲು ಹಲ್ಲು, ಶಾಶ್ವತ ಹಲ್ಲು. ಆರೋಗ್ಯವಂತ ಶಾಶ್ವತ ಹಲ್ಲುಗಳು ಸುಮಾರು 1102 ಪೌಂಡ್ಗಳಿಂದ 1322 ಪೌಂಡ್ಗಳಷ್ಟು ತೂಕವನ್ನು ತಡೆದುಕೊಳ್ಳಬಹುದು. ಅಂದರೆ ಸುಮಾರು 500ರಿಂದ 600 kg ತೂಕವನ್ನು ತಡೆದುಕೊಳ್ಳಬಹುದು. ಇದಕ್ಕೆ ಸಂಬಂಧಪಟ್ಟ ಒಂದು ಪುಟ್ಟ ವಿಡಿಯೋ ಇದೆ, ಬನ್ನಿ ನೋಡಿಕೊಂಡು ಬರೋಣ. ನೋಡಿದಿರಲ್ವಾ ಫ್ರೆಂಡ್ಸ್, ನಮ್ಮ ಹಲ್ಲುಗಳು 5ರಿಂದ 6 ಕ್ವಿಂಟಲ್ ತೂಕವನ್ನು ತಡೆದುಕೊಳ್ಳುತ್ತವೆ. ನಮ್ಮ ಕಣ್ಣಿನಂತೆಯೇ ಮೊಬೈಲ್ ಕ್ಯಾಮೆರಾವನ್ನು ಆವಿಷ್ಕರಿಸಿದ್ದಾರೆ. ನಾವು ಕಣ್ಣಿನಿಂದ ಹತ್ತಿರದ ವಸ್ತುಗಳನ್ನು ನೋಡಿದಾಗ ದೂರದ ವಸ್ತುಗಳು ಮಂಜಾಗಿ ಅಂದರೆ ಬ್ಲರ್ ಆಗಿ ಕಾಣುತ್ತವೆ. ಹಾಗೆ ದೂರದ ವಸ್ತುಗಳನ್ನು ನೋಡಿದಾಗ ಹತ್ತಿರದ ವಸ್ತುಗಳು ಬ್ಲರ್ ಆಗಿ ಕಾಣುತ್ತದೆ. ಇದೇ ಮೆಥಡ್ ಅನ್ನು ಮೊಬೈಲ್ನಲ್ಲಿ ಇರಿಸಿದ್ದಾರೆ. ನಾವು ಹತ್ತಿರದ ವಸ್ತುವಿನ ಮೇಲೆ ಕ್ಲಿಕ್ ಮಾಡಿದಾಗ ದೂರದ ವಸ್ತು ಬ್ಲರ್ ಆಗಿ ಕಾಣುತ್ತದೆ. ಹಾಗೆ ದೂರದ ವಸ್ತುವಿನ ಮೇಲೆ ಕ್ಲಿಕ್ ಮಾಡಿದರೆ ಹತ್ತಿರದ ವಸ್ತು ಬ್ಲರ್ ಆಗಿ ಕಾಣುತ್ತದೆ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾವು ಸೀನಿದಾಗ ಅದರ ವೇಗ ಸುಮಾರು ಗಂಟೆಗೆ 160 ಕಿಲೋಮೀಟರ್ ಇರುತ್ತದೆ. ಇದು ಸುಮಾರು 1 ಮೀಟರ್ನಷ್ಟು ದೂರ ಹೋಗುತ್ತದೆ. ಅದರಲ್ಲಿ ಲಕ್ಷಾಂತರ ರೋಗಾಣುಗಳು ಇರುತ್ತವೆ. ನಾವು ಸೀನು ಬಂದಾಗ ಅದನ್ನು ತಡೆಯಬಾರದು. ತಡೆದರೆ ನಮ್ಮ ಮೂಗಿನಲ್ಲಿರುವ ಮತ್ತು ಮೆದುಳಿಗೆ ಸಂಪರ್ಕ ಹೊಂದಿರುವ ಸೂಕ್ಷ್ಮ ನರಗಳು ಸ್ಫೋಟವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ಸೀನು ಬಂದಾಗ ಅದನ್ನು ತಡೆಯುವ ಪ್ರಯತ್ನ ಮಾಡಬೇಡಿ. ನಿಮಗೆ ಗೊತ್ತಾ ನಮ್ಮ ಕಣ್ಣಿನಲ್ಲಿ ಎಷ್ಟು ರೆಟಿನಾ ಸೆಲ್ಗಳಿವೆ ಎಂದು? ನಮ್ಮ ಕಣ್ಣು 1.7 ಕೋಟಿ ರೆಟಿನಾ ಸೆಲ್ಗಳಿವೆ. ಇದೇ ಕಾರಣದಿಂದ ಸುಮಾರು ನಾವು 1 ಕೋಟಿಗೂ ಅಧಿಕ ಬಣ್ಣಗಳನ್ನು ಗುರುತಿಸಬಹುದು. ಆದರೆ ಅದನ್ನು ನೆನಪಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ವೀರ್ಯ. ಪುರುಷರಲ್ಲಿ ನಿತ್ಯ ಸುಮಾರು 10 ಕೋಟಿ ಸ್ಪರ್ಮ್ಗಳು ಉತ್ಪತ್ತಿಯಾಗುತ್ತವೆ. ಆದರೆ ಇವು ಬರೀ ಕಣ್ಣಿಗೆ ಕಾಣುವುದಿಲ್ಲ. ಇದಕ್ಕೆ ಉನ್ನತ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಚರ್ಮದ ಜೀವಕೋಶಗಳು. ಮಾನವನ ಶರೀರದಲ್ಲಿ ಕೋಟ್ಯಾಂತರ ಜೀವಕೋಶಗಳಿವೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ 200 ವಿವಿಧ ಜೀವಕೋಶಗಳು ಇರುತ್ತವೆ. ತ್ವಚೆಯ ಜೀವಕೋಶಗಳು ಕುರಿತು ಹೇಳುವುದಾದರೆ, ಒಂದು ಸಂಶೋಧನೆಯ ಪ್ರಕಾರ ಇವುಗಳ ಸಂಖ್ಯೆ 100 ಕೋಟಿಗೂ ಅಧಿಕ ಇದೆ ಎಂದು ಅಂದಾಜಿಸಲಾಗಿದೆ.
ಹೃದಯ. ನಿಮ್ಮ ಹೃದಯ ನಿರ್ವಹಿಸುವ ಒತ್ತಡದ ಮೂಲಕ ಅದು ರಕ್ತವನ್ನು 30 ಅಡಿ ದೂರಕ್ಕೆ ಎಸೆಯಬಲ್ಲದು. ಇದೇ ಕಾರಣದಿಂದ ಕತ್ತನ್ನು ಸೀಳಿದಾಗ ರಕ್ತ ಕಾರಂಜಿಯಂತೆ ಹೊರಕ್ಕೆ ಚಿಮ್ಮುತ್ತದೆ. ಸಾಮಾನ್ಯವಾಗಿ ನಾವು ನಮ್ಮ ಹೃದಯದ ಬಡಿತವನ್ನು ಗಮನಿಸುವುದಿಲ್ಲ. ನಮ್ಮ ಹೃದಯ ಒಂದು ದಿನಕ್ಕೆ ಸುಮಾರು 1 ಲಕ್ಷ ಬಾರಿ ಬಡಿದುಕೊಳ್ಳುತ್ತದೆ. ನಮ್ಮ ಶರೀರದಲ್ಲಿ 6 ಲೀಟರ್ ಅಥವಾ 1.6 ಗ್ಯಾಲನ್ ರಕ್ತ ಇರುತ್ತದೆ. ನಾವು ಇಷ್ಟು ಹೊತ್ತು ಹೇಳಿದ ವಿಷಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ.